ನನ್ನ ಪತಿ ಮತ್ತು ನನ್ನ ಆಪ್ತ ಗೆಳತಿ ಅವಳ ಮೊದಲ ಮಗುವಿನ ಗರ್ಭಧಾರಣೆಯ ಸಮಯದಲ್ಲಿ ಪರಸ್ಪರ ಸಂಬಂಧದಲ್ಲಿದ್ದರು. ನನ್ನ ಪತಿಯ ವೃತ್ತಿಜೀವನಕ್ಕೆ ಬೆಂಬಲ ನೀಡಲು ನಾನು ಎಲ್ಲವನ್ನೂ ಬಿಟ್ಟು ಬೇರೆ ರಾಜ್ಯಕ್ಕೆ ಬಂದಿದ್ದೆ. ನಾನು ತುಂಬಾ ಒಂಟಿತನ ಮತ್ತು ಖಿನ್ನತೆಯಿಂದ ಕುಗ್ಗಿದ್ದೆ. ಆ ಸಮಯದಲ್ಲಿಯೇ ನಾನು ಅವಳನ್ನು ಭೇಟಿಯಾದೆ. ನನ್ನ ಸಹೋದ್ಯೋಗಿಯಾಗಿದ್ದ ಅವಳು ನನ್ನ ಜೀವನದ ದೊಡ್ಡ ಆಸರೆಯಾದಳು. ನಾನು ಗರ್ಭಧರಿಸಲು ಕಷ್ಟಪಟ್ಟಾಗ ಮತ್ತು ಹೃದಯವಿದ್ರಾವಕವಾಗಿ ಗರ್ಭಪಾತ ಅನುಭವಿಸಿದಾಗ ನನ್ನ ನೋವಿನ ಪ್ರತಿಯೊಂದು ವೈಯಕ್ತಿಕ ವಿವರವನ್ನು ನಾನು ನಂಬಿ ಹೇಳಿದ್ದು ಅವಳಿಗೆ. ನಂತರ ಒಬ್ಬ ಸಹೋದ್ಯೋಗಿ ನನಗೆ ನೇರವಾಗಿ ಮೆಸೇಜ್ ಮಾಡಿದರು. ನನ್ನ ಪತಿ ಮತ್ತು ನನ್ನ ಗೆಳತಿ ಹೋಟೆಲ್ ಪಾರ್ಕಿಂಗ್ ಪ್ರದೇಶದಲ್ಲಿದ್ದ ಅವನ ಟ್ರಕ್‌ನಲ್ಲಿ ಜೊತೆಯಲ್ಲಿದ್ದರು ಎಂದು ಅವರು ಕಂಡಿದ್ದರು. ಅವನು ಅದನ್ನು ನಿರಾಕರಿಸಿದನು. ಒಂದು ತಿಂಗಳ ಕಾಲ ನಾನು ಅವನನ್ನು ನಂಬಲು ಪ್ರಯತ್ನಿಸಿದೆ. ಆದರೆ ನಂತರ ಅವನು ಬೆಟ್ಟದ ಪ್ರದೇಶಕ್ಕೆ 3 ದಿನಗಳ ಕೆಲಸದ ಪ್ರವಾಸ ಹೋಗುವುದಾಗಿ ಘೋಷಿಸಿದನು. ಅದೇ ಸಮಯದಲ್ಲಿ ನನ್ ಗೆಳತಿಯು 3 ದಿನಗಳ ರಜೆ ಕೇಳಿದಳು. ಆ ರಾತ್ರಿ ನಾನು ಅವನ ಫೋನ್ ಪಾಸ್‌ಕೋಡ್ ಅನ್ನು ಊಹಿಸಿ ಕಂಡುಹಿಡಿದೆ. ಅಲ್ಲಿನ ಮೆಸೇಜ್‌ಗಳು ಅತ್ಯಂತ ಅಶ್ಲೀಲವಾಗಿದ್ದವು. ಅವರು ಯಾವುದೇ ತರಬೇತಿ ಸೆಮಿನಾರ್‌ಗೆ ಹೋಗುತ್ತಿರಲಿಲ್ಲ, ಬದಲಿಗೆ ಒಂದು ಕ್ಯಾಬಿನ್‌ಗೆ ಹೋಗುತ್ತಿದ್ದರು. ಕಳೆದ 6 ತಿಂಗಳಿಂದ ಅವರು ವಾರಕ್ಕೆ ಹಲವು ಬಾರಿ ಮಧ್ಯಾಹ್ನದ ವಿರಾಮದ ಸಮಯದಲ್ಲಿ ಭೇಟಿಯಾಗುತ್ತಿದ್ದರು. ಮನೆಯಲ್ಲಿ ಅವಳ ನವಜಾತ ಶಿಶು ಇದ್ದರೂ ಸಹ ಅವಳು ಅವನೊಂದಿಗೆ ಮಲಗುತ್ತಿದ್ದಳು. ನಾನು ಸ್ಕ್ರೀನ್‌ಶಾಟ್‌ಗಳನ್ನು ತೋರಿಸಿ ಅವನನ್ನು ಪ್ರಶ್ನಿಸಿದಾಗ ಅವನು ಅಳುತ್ತಾ, "ನಾವು ಇನ್ನು ಹೊಂದಾಣಿಕೆಯಾಗುತ್ತಿಲ್ಲದ ಕಾರಣ ಇದು ಕೇವಲ ದೈಹಿಕ ಸುಖ ಮಾತ್ರ" ಎಂದು ಹೇಳಿದನು. ನಾನು ಈ ಮನುಷ್ಯನಿಗಾಗಿ ನನ್ನ ಇಡೀ ಜೀವನವನ್ನು ತ್ಯಾಗ ಮಾಡಿದೆ ಮತ್ತು ನಾನು ಗರ್ಭಪಾತದ ನೋವಿನಲ್ಲಿ ಕುಗ್ಗಿದ್ದಾಗ ಅವಳು ನನ್ನ ಅತ್ಯಂತ ಸೂಕ್ಷ್ಮ ಭಾವನೆಗಳಿಗೆ ದ್ರೋಹ ಬಗೆದಳು. ನಾನು ಮತ್ತೆ ಕೆಲಸಕ್ಕೆ ಮರಳಿದ್ದೇನೆ ಮತ್ತು ಪ್ರತಿದಿನ ಅವಳ ಪಕ್ಕದಲ್ಲೇ ನಿಲ್ಲಬೇಕಾಗಿದೆ. ಅವಳು ಮಾಡಿದ್ದನ್ನು ನಾನು ಕಚೇರಿಯ ಎಲ್ಲರಿಗೂ ತಿಳಿಸಿದೆ, ಆದರೂ ಅವಳು ಪ್ರತಿ ಬೆಳಿಗ್ಗೆ ಕಿಂಚಿತ್ತೂ ನಾಚಿಕೆಯಿಲ್ಲದೆ ಒಳಗೆ ಬರುತ್ತಾಳೆ. ಅವನು ಮತ್ತೊಂದು ಅವಕಾಶಕ್ಕಾಗಿ ಬೇಡಿಕೊಳ್ಳುತ್ತಿದ್ದಾನೆ, ಆದರೆ ಇಂತಹ ಘಟನೆಯ ನಂತರ ಮತ್ತೆ ಮೊದಲಿನಂತಾಗುವುದು ಹೇಗೆ?